ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಅವಧಿಯಲ್ಲಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ರಿಪೋರ್ಟ್ ಬಿಡುಗಡೆ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ಅಡಿ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಬಹಳಷ್ಟು ಜನರು ಪಿಂಚಣಿ ಸಮಸ್ಯೆ, ಸ್ಮಶಾನ ಭೂಮಿ ಬೇಡಿಕೆ, ಆರೋಗ್ಯ ಸಮಸ್ಯೆ, ಬಸ್ ವ್ಯವಸ್ಥೆ, ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಂತಹ 10 ಸಮಸ್ಯೆಗಳನ್ನು ನನ್ನ ಬಳಿ ಹಂಚಿಕೊಂಡಿದ್ದಾರೆ. ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಜವಾಬ್ದಾರಿ, ಅದು ಮಾಡುವೆ. ಬಡವರಿಗೆ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ತಾಲೂಕಿನ ಪೆರೆಸಂದ್ರದಲ್ಲಿ ದಲಿತ ಸಮುದಾಯದವರಿಗೆ ಅನುಕೂಲವಾಗಲೆಂದು 1.5 ಎಕರೆ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಲಾಗಿದೆ. ಇನ್ನು ಬಿ ಖಾತಾ ಅಭಿಯಾನದ ಬಗ್ಗೆ ಮಾತನಾಡಿದ ಶಾಸಕರು, ತಮ್ಮ ಸ್ವತ್ತುಗಳ ಬಿ ಖಾತಾ ಮಾಡಿಸಿಕೊಳ್ಳಲು ಶುರುವಾಗಿರುವ ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಜನರಿಗೆ ಅನುಕೂಲವಾಗಲೆಂದು 2 ದಿನಗಳ ಕಾಲಾವಕಾಶ ಕಲ್ಪಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು 37 ಕೋಟಿಯ ವಿವಿಧ ಕಾಮಗಾರಿಗಳಿಗೆ ಹಾಕಲಾಗಿರುವ ಅನುದಾನ ಬಗ್ಗೆ ವಿವರಿಸಿದರು. ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ, ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ. 4 ಫ್ಲೋರಲ್ಲಿ 1 ಫ್ಲೋರ್, 2nd ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ. 200 ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ. ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ. ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಇದು ಮುನಿಸಿಪಲ್ ಕಾಲೇಜ್ಗೆ 6 ಕೋಟಿ. ವುಮೆನ್ಸ್ ಕಾಲೇಜಲ್ಲಿ 4 ಕೋಟಿ ಅನುದಾನ ಹಾಕಿದ್ದೀವಿ. MRI ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ಈಗ 8 ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು 6 ಕೋಟಿ ವೆಚ್ಚದಲ್ಲಿ MRI ಮಿಷಿನ್ ತರ್ತಿದ್ದೀವಿ. ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸೇನು ಅಂದರೆ, ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ. ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ, ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು, ಮುಸ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಜಡಳ್ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಕಂದುವಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು. ಈ 4 ರಸ್ತೆಗೆ ಸರಿಸುಮಾರು 20 ಕೋಟಿ ಅನುದಾನ ಬೇಕಾಯಿತು. ಸೊ ಇವತ್ತಿನಿಂದ ನಾವು ಮುಸ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಆ ಕೆರೆ ಎಂಬಾದ್ರು ಅದಕ್ಕೊಂದು ಕೋಟಿ, ಮತ್ತೆ ಕಂಪ್ಲೀಟ್ ಮುಸ್ಟೂರು ರಸ್ತೆಗೆ 3 ಕೋಟಿ ಅನುದಾನ ಹಾಕಿದ್ದೀನಿ. 3 ಕೋಟಿ ಅನುದಾನ ಹಾಕಿದ್ದೀನಿ. ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಅದು ಮುಗಿಯುತ್ತೆ. ದಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ. 2 ಕೋಟಿ ರೂಪಾಯಿ ಆ ರಸ್ತೆಗೆ ಹಾಕಿದ್ದೀವಿ. ಈಗ ನಮ್ಮೂರಿಗೆ ನಮ್ಮ ಶಾಸಕರು ನನ್ನ ಮುದ್ದೇನಹಳ್ಳಿ ಪಂಚಾಯತಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಹಸೀಲ್ದಾರ್ ಸರು, ಇಒ ಸರು ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ. ಗಂಟಿಗಾನಹಳ್ಳಿ, ಸುಬ್ರಾಯನಹಳ್ಳಿ, ಕೊರ್ಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ. ಸೊ ಕೊರ್ಲಹಳ್ಳಿಗೆ ಹೋದಾಗ ಒಂದು 150ರಿಂದ 200 ಜನಸಂಖ್ಯೆ ಇರೋ ಹಳ್ಳಿ. ಮಳೆ ಬಂದರೆ ಜಕ್ಕಲಮಡುಗು ನೀರು ಹರಿದ್ರೆ ಅವ್ರು ಯಾರೂ ತೋಟಕ್ಕೆ ಹೋಗೋಕ್ಕಾಗಲ್ಲ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಕಳೆದ 34 ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ. ಸೊ ನಾನೀಗ ಕೊರ್ಲಹಳ್ಳಿಗೆ 80 ಲಕ್ಷ ಅನುದಾನ ಹಾಕಿದ್ದೀನಿ. ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ. ಇದೆಲ್ಲ ಈ 2-3 ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು. ನಂತರ ಮುದ್ದೇನಹಳ್ಳಿಗೆ, ಗಟ್ಟಿಗಾನಹಳ್ಳಿ, ದೊಡ್ಡರಾಯಪ್ಪನಹಳ್ಳಿಗೆ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ರು, ಅದಕ್ಕೆ 45 ಲಕ್ಷ ಹಾಕಿದ್ದೀನಿ. ಮತ್ತು ಒಂದು ಸುಲ್ತಾನ್ಪೇಟೆ SC ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕ್ಕೆ ಜಾಗ ಇಲ್ಲ ಅಂದರು, 15 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ, ಆ CC ರೋಡು ಎಲ್ಲ SC ಸಮುದಾಯ ಇರೋ ಊರುಗಳಿದು, 20 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಮುದಲಹಳ್ಳಿಗೆ CC ರಸ್ತೆ ಇರಲಿಲ್ಲ, 14 ಲಕ್ಷ ಹಾಕಿದ್ದೀನಿ. ದಿನ್ನಹಳ್ಳಿಗೆ 10 ಲಕ್ಷ ಹಾಕಿದ್ದೀನಿ. ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್. ಮತ್ತು ಕಮ್ಗುಟ್ಟಹಳ್ಳಿಯಲ್ಲಿ ಬೋಡಿನಾರೇನಹಳ್ಳಿಗೆ 15 ಲಕ್ಷ ಹಾಕಿದ್ದೀನಿ. ಮಾದನಾಯಕನಹಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕ್ಕೊಂಡ್ಬಂದಿದ್ದೀನಿ ನಾನು. ಅರವಿಂದ್ ಅವರೇ, ಅದೆಷ್ಟು ಟೌನಲ್ಲಿ ಏನು ಮಾಡಿದ್ದೀನಿ ಸರ್, ಈ ಕಂದ್ವಾರ ರೋಡ್ ಆಗಿದ ತಕ್ಷಣ ಈ ಟೌನಲ್ಲಿ ಸೆಂಟ್ರಲ್ ಇದೆ ಅಲ್ಲ ರಸ್ತೆಗಳು, ಆ ಸೆಂಟರ್ ರಸ್ತೆಯಲ್ಲಿ ಇದರಲ್ಲಿ ಅದ್ರ ಮೇಲೆ ಲೈಟ್ಸ್ ಹಾಕಿದ್ವಲ್ಲ, ಆ ಲೈಟ್ಸ್ನ ತೆಗೆದು ಕಂದ್ವಾರದ ಕಡೆ ಹಾಕಿ ಸೆಂಟರ್ಗೆ, ನೀವು ಯಲಹಂಕದಲ್ಲಿ ನೋಡಿದ್ದೀರಾ ಲೈಟ್ಸು, ಆ ಥರ ಎಷ್ಟು 90 ಲಕ್ಷ ಅಲ್ಲ, 90 ಲಕ್ಷ ಈಗಾಗಲೇ ನಾನು ಟೌನ್ ಪ್ಲ್ಯಾನಿಂಗ್ ಅವರಿಂದ ಆರ್ಡರ್ ಮಾಡಿಸಿದ್ದೀನಿ.
ಅದು ಒಂದು ಸಲ ಈ ಲೈಟ್ನ ರೀಪ್ಲೇಸ್ ಮಾಡಿ ಅಲ್ಲಿ ಹಾಕಿ ನಾವು ಎಲ್ಲಿಂದ ಶನಿಮಾತ ಸ್ವಾಮಿ ಟೆಂಪಲಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಯಲಂಕಾಲ್ ಬಂದಂಗೆ ಹಿಂಗೆ ಯು ಶೇಪಲ್ಲಿ ಲೈಟ್ಸ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ದೀನಿ. ಮತ್ತು ಚದಲ್ಪುರ ಕ್ರಾಸಿಂದ ಈ ಕಡೆ ಎಂಡ್ವರೆಗೂ ಇದನ್ನು ಹೆಂಗೆ ನಗರವನ್ನು ಸುಂದರವಾಗಿ ಕಾಣಿಸ್ಬೇಕು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ. ಈಗಾಗಲೇ ನಾನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀನಿ. ಮೊನ್ನೆ ಮಿನಿಸ್ಟರ್ ಸಾಹೇಬ್ಗೂ ರಿಕ್ವೆಸ್ಟ್ ಮಾಡಿದೆ, ಸೆಂಟರ್ ಪ್ಲ್ಯಾಂಟೇಷನ್ಗೆ ನನಗೆ ಒಂದು ಅನುಕೂಲ ಮಾಡಿಕೊಡಿ ಸರ್, ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಈಗ ಸಿಟಿ ಎಲ್ಲ ಕನೆಕ್ಟ್ ಆದಮೇಲೆ MG ರೋಡ್ನು ಭಾಳ ಇಟ್ಟು ಈ ಶಿಡ್ಲಘಟ್ಟ ಸರ್ಕಲ್ ತುಂಬ ವೈಡ್ ಆಗ್ತಿದೆ. ಹೆಂಗೆ ನಾವು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೋದು, ಏನು ಮಾಡ್ಬೋದು, ಎಲ್ಲೆಲ್ಲಿ ಸೈಂಟಿಫಿಕ್ಕಾಗಿ ನಾವು ಹಂಪ್ಸ್ ತರಬೇಕು, ಇದನ್ನೆಲ್ಲ ಈಗ ಚರ್ಚೆ ಆಗ್ತಿದೆ. ಒಂದೊಂದೇ ಮಾಡ್ತಿದ್ದೀನಿ. ಈಗ ಖಾತಾ ಆಂದೋಲನ 2,500 ಅಪ್ಲಿಕೇಶನ್ಸ್ ಬಂದಿದೆ. ಇವತ್ತು 2 ದಿನ ಎಕ್ಸ್ಟೆಂಡ್ ಮಾಡ್ತೀನಿ. ತುಂಬ ಜನಕ್ಕೆ EC ಸಮಸ್ಯೆ ಆಗಿದೆ, ಅದಕ್ಕೆ ಆಗಿದ್ದು ನಾನು ಸೇವೆ ಮಾಡ್ತಾಯಿದ್ದೀನಿ. ಸ್ಕಾಲರ್ಶಿಪ್ ಈಗಾಗಲೇ 4 ಪಂಚಾಯತಿ ನಾನು ಸ್ಕಾಲರ್ಶಿಪ್ಪು ಸಂಡೇ ಕೊಡ್ತಾಯಿದ್ದೀನಿ. ಯಾಕೆ ಸಂಡೇ ಕೊಡ್ತಿದ್ದೀನಿ ಅಂದರೆ ಮನೆಯಲ್ಲಿ ಮಗುನೂ ಇರಬೇಕು, ಅವ್ರ ಅಪ್ಪ ಅಮ್ಮನೂ ಇರಬೇಕು ಅಂತ. ಆ ದುಡ್ಡು ಮಿಸ್ಯೂಸ್ ಆಗಬಾರ್ದು. ಆ ಕಾರಣಕ್ಕೆ ಅವ್ರ ತಂದೆ ತಾಯಿ ಮಗು ಕೈಗೆ ಕೊಡಬೇಕು ಅಂತ ಈಗಾಗಲೇ ಮಂಚೇನಹಳ್ಳಿ 2 ಪಂಚಾಯತಿ, ಇಲ್ಲೊಂದು ಪಂಚಾಯತಿ ಮುಗಿಸಿದ್ವಿ. ಇನ್ನೊಂದು 2ರಿಂದ 3 ತಿಂಗಳಲ್ಲಿ ಎಲ್ಲ ಪಂಚಾಯತಿಗೂ ಸಂಡೇ ನನ್ನ ಟೀಮ್ ಹೋಗಿ ಅವ್ರ ಅಪ್ಪ ಅಮ್ಮ ಮಗು ಕೈಗೆ ಸ್ಕಾಲರ್ಶಿಪ್ ಕೊಡೋ ಪ್ರಯತ್ನನೂ ಪಡ್ತೀವಿ. ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಟ್, IIT, UPSC, CA ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗಾಗಲೇ ಅದಕ್ಕೊಂದು ಕಮಿಟಿ ಫ್ರೇಮ್ ಮಾಡಿದ್ದೀನಿ ಸರ್. ಈಗ ಸರ್ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ವಿವಿಧ ಕಾಮಗಾರಿಗಳಿಗೆ ಹಾಕಲಾಗಿರುವ ಅನುದಾನ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.